ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನು ಒಂದು ಕ್ಷೇತ್ರ ಚರ್ಚಿಸುವ ಅವಕಾಶ ಇದೆ. ತುಮಕೂರು ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ ಫೈಟ್ನಲ್ಲಿ 1,75,594 ಮತಗಳ ಅಂತರದಿಂದ ವಿ ಸೋಮಣ್ಣ ಗೆದ್ದಿದ್ದಾರೆ. ಮತದಾನ ಮುಗಿದ ಮೇಲೆ ಸೋಮಣ್ಣ 1,00,000 ಓಟಿಂದ ಗೆಲ್ತೀನಿ, 1,00,000 ಓಟಿಂದ ಗೆಲ್ತೀನಿ ಅಂತಿದ್ರು. ಗೆಲುವಿನ ನಂತರ 1,75,000 ಆಗಿದೆ. ಕಳೆದ ಸಲದ ಬಿಡಿ, ಇಲ್ಲಿ ಹಿಸ್ಟಾರಿಕಲ್ ಇಲ್ಲಿ ದೇವೇಗೌಡರು 13,339 ಮತಗಳ ಅಂತರದಿಂದ GS ಬಸವರಾಜು ವಿರುದ್ಧ ಸೋತಿದ್ದಂಥ ಕ್ಷೇತ್ರ ಇದು. ಆಗ ದೇವೇಗೌಡರು ಮೈತ್ರಿ ಅಭ್ಯರ್ಥಿ, JDS ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ. ಈ ಸಲ BJP ಅಭ್ಯರ್ಥಿ, ಅಫ್ಕೋರ್ಸ್ ಮೈತ್ರಿ ಅಭ್ಯರ್ಥಿ ಸೋಮಣ್ಣನವರಿಗಾಗಿ ದೇವೇಗೌಡರು ಕ್ಷೇತ್ರ ಓಡಾಡಿದ್ರಲ್ಲಿ, ಊರೂರು ಓಡಾಡಿದ್ರು. ತುಮಕೂರಿನಲ್ಲಿ ಸೋಮಣ್ಣವ್ರನ್ನ ಗೆಲ್ಲಿಸಬೇಕು ಅಂತ. ತುಮಕೂರಿಗೆ ನೀವು ಟಿಕೆಟ್ಟಿಗೆ ಪ್ರಯತ್ನ ಪಡಿ ಅಂತ ಸಲಹೆ ಕೊಟ್ಟಿದ್ದು ಕೂಡ ದೇವೇಗೌಡರೇ ಅನ್ನೋದು ಮಾಹಿತಿ. ಚಿಕ್ಕನಾಯಕನಹಳ್ಳಿ, ತಿಪ್ಪಟೂರು, ತುರುವೇಕೆರೆ, ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಕೊರಟಗೆರೆ, ಗುಬ್ಬಿ, ಮಧುಗಿರಿ, ಒಟ್ಟು 8 ವಿಧಾನಸಭಾ ಕ್ಷೇತ್ರ. 8ರ ಪೈಕಿ 4ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 2ರಲ್ಲಿ BJP ಶಾಸಕರು, 2ರಲ್ಲಿ JDS ಶಾಸಕರು. ಚಿಕ್ಕನಾಯಕನಹಳ್ಳಿ JDSನ ಸುರೇಶ್ ಬಾಬು BJPಗೆ 6,409 ಮತಗಳ ಲೀಡ್ ತಂದು ಕೊಟ್ಟಿದ್ದಾರೆ. ತಿಪ್ಪಟೂರು ಕಾಂಗ್ರೆಸ್ನ CS ಷಡಕ್ಷರಿ ಅವರ ಕ್ಷೇತ್ರದಲ್ಲಿ 22,700 ಮತಗಳ ಲೀಡು BJPಗೆ ಬಂದಿದೆ. ತುರುವೇಕೆರೆ MT ಕೃಷ್ಣಪ್ಪನವರು JDS ಶಾಸಕ, 43,964 ಮತಗಳ ಲೀಡು BJP. ತುಮಕೂರು ನಗರ ಜ್ಯೋತಿ ಗಣೇಶ್ BJPಯ ಶಾಸಕರು, ಹಿಂದೆ ದೇವೇಗೌಡರನ್ನ ಸೋಲಿಸಿದ್ದ GS ಬಸವರಾಜು ಅವರ ಪುತ್ರ, 6,919 ಮತಗಳ ಲೀಡು BJP. ತುಮಕೂರು ಗ್ರಾಮಾಂತರ ಸುರೇಶ್ ಗೌಡ 28,820 ಮತಗಳ ಲೀಡು BJPಗೆ. ಕೊರಟಗೆರೆ ಪರಮೇಶ್ವರ್ ಕ್ಷೇತ್ರದಲ್ಲಿ, ಹೋಮ್ ಮಿನಿಸ್ಟರ್ ಕ್ಷೇತ್ರದಲ್ಲಿ 25,541 ಮತಗಳ ಲೀಡು BJPಗೆ. ಡಾಕ್ಟರ್ G ಪರಮೇಶ್ವರ್ ಕ್ಷೇತ್ರದಲ್ಲಿ, ಕೊರಟಗೆರೆಯಲ್ಲಿ BJPಗೆ ಲೀಡು 25,541. ಗುಬ್ಬಿ ಶ್ರೀನಿವಾಸ್ ಕಾಂಗ್ರೆಸ್ಸಿನ ಶಾಸಕರು, ಕಳೆದ ಸಲ JDS ಅಲ್ಲಿದ್ದರು, ಪಕ್ಷಾಂತರ ಮಾಡಿ ಈ ಸಲ ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. 26,490 ಮತಗಳ ಲೀಡು ಸೋಮಣ್ಣವರಿಗೆ ಬಂದಿದೆ ಗುಬ್ಬಿಯಲ್ಲಿ. ಮಧುಗಿರಿ KN ರಾಜಣ್ಣ ಸಚಿವರು, ಕಳೆದ ಸಲ ದೇವೇಗೌಡರ ಸೋಲಿಗೆ ದೊಡ್ಡ ಕಾರಣರಾಗಿದ್ದಂಥವ್ರು KN ರಾಜಣ್ಣ, ಅವರ ಕ್ಷೇತ್ರದಲ್ಲಿ 12,802 ಮತಗಳ ಲೀಡು BJPಗೆ. ಪ್ರಶಾಂತ್, ಅದೇ ನನಗೆ ನೋಡಿ, ಗೊಲ್ಲರು, ಕುರುಬರು, ಲಿಂಗಾಯತರು, ಒಕ್ಕಲಿಗರು, ನಾಯಕರು, ದಲಿತರು, ವೈಬ್ರೆಂಟ್ ಡೆಮೋಗ್ರಫಿ ಇರ್ತಕ್ಕಂಥ ಕ್ಷೇತ್ರ. ಹೌದು. ಇಲ್ಲಿ ಯಾವಾಗಲೂ ಲಿಂಗಾಯತರು ವರ್ಸಸ್ ಒಕ್ಕಲಿಗರ ನಡುವೆ ಕ್ಯಾಂಡಿಡೇಟ್ಗಳನ್ನು ಕೊಡಲಾಗತ್ತೆ. BJP ಲಿಂಗಾಯತರಿಗೆ ಕೊಡುತ್ತೆ, ಕಾಂಗ್ರೆಸ್ ಮತ್ತು JDS ಒಕ್ಕಲಿಗರಿಗೆ ಕೊಡ್ತಿದ್ದು. ಕಳೆದ ಬಾರಿ GS ಬಸವರಾಜ್ ಗೆಲುವಿಗೆ KN ರಾಜಣ್ಣ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರು. ದೇವೇಗೌಡರೇ ಬಸವರಾಜು ವಿರುದ್ಧ ಸಣ್ಣ ಮತಗಳ ಅಂತರದಿಂದ ಸೋತರು. ನನಗನ್ಸುತ್ತೆ ಈ ಬಾರಿ BJP ಮತ್ತು JDS ಮತದಾರರೇ ಒಟ್ಟಿಗೆ ಬಂದಿದ್ದರಿಂದ, ಕಳೆದ ಬಾರಿ ಆ ಮತದಾರರು ಒಟ್ಟಿಗೆ ಬಂದಿರಲಿಲ್ಲ. ಹೌದು, ಕಾಂಗ್ರೆಸ್ ಮತ್ತು JDS ಮತದಾರರು. ಈ ಬಾರಿ BJP JDS ಮತದಾರರು ದೊಡ್ಡ ಪ್ರಮಾಣದಲ್ಲಿ ಒಟ್ಟಿಗೆ ಬಂದಿದ್ದರಿಂದ ಸೋಮಣ್ಣ ಅವ್ರ ಲೀಡ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ, 1,75,000. ಆಮೇಲೆ ಎಷ್ಟು ಕನ್ವಿನ್ಸಿಂಗ್ ನೋಡಿ, ಭಗವಾನ್ ದೇತಾ ಇತ್ತು ಚಪ್ಪಡ್ ಫಾಡ್ಕೆ ದೇತಾ. ಕಳೆದ ಬಾರಿ ಚಾಮರಾಜನಗರ ಮತ್ತು ವರುಣದಲ್ಲಿ ನಿಂತು ಸೋತು, ಹೌದು, ಆಮೇಲೆ ಯಡಿಯೂರಪ್ಪನವ್ರ ಜೊತೆ ಅವರ ಸಂಬಂಧಗಳ ಹದಗೆಟ್ಟು ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋಂಥ ಹಂತಕ್ಕೆ ಹೋಗಿ, ಈಗ ಸೋಮಣ್ಣ ತುಮಕೂರಿಗೆ ವಲಸೆ ಹೋಗಿ, ಅವರು ಈ ಭಾಗಕ್ಕೆ ವಲಸೆ ಹೋಗಿದ್ರು, ಆ ಭಾಗಕ್ಕೆ ವಲಸೆ ಹೋದ್ಮೇಲೆ 8 ಕ್ಷೇತ್ರಗಳಲ್ಲಿ ಕನ್ವಿನ್ಸಿಂಗ್ ಮುಂದಿದ್ದಾರೆ. ಕಾರಣ ನನಗನ್ಸುತ್ತೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ JDSನ ಮತಗಳು ಕೈ ಹಿಡಿದಿದ್ದರಿಂದ, ಮತ್ತು BJPಯ ಪರಂಪರಾಗತ ಲಿಂಗಾಯತ ಮತಗಳಿವೆ, ಮೋದಿ ಕಾರಣದಿಂದ OBC ಮತಗಳಿವೆ, ಅವೆಲ್ಲವೂ ಕೈ ಹಿಡಿದಿದ್ದರಿಂದ. ಆದರೆ KN ರಾಜಣ್ಣ ಮತ್ತು ಪರಮೇಶ್ವರ್ ಹಿಂದೆ ಕೊರಟಗೆರೆಯಲ್ಲಿ JDS ಕ್ಯಾಂಡಿಡೇಟ್ ವಿರುದ್ಧವೇ ಸೋತಿದ್ರು. ಹೀಗಾಗಿ ಏನು ಭಾಳ ಗಟ್ಟಿ ಪರಮೇಶ್ವರ್ ಕ್ಷೇತ್ರ ಅಲ್ಲ. ಆದರೆ ಈ ಬಾರಿ BJP JDS ಇಬ್ಬರೂ ಮತದಾರರು ಒಟ್ಟಾಗಿ ಬಂದಿದ್ದರಿಂದ ಕೊರಟಗೆರೆ ಕ್ಷೇತ್ರದಲ್ಲಿ ರಾಜಣ್ಣ DK ಶಿವಕುಮಾರ್ ವಿರುದ್ಧ ಭಾಳ ಹೇಳಿಕೆಗಳನ್ನು ಕೊಡ್ತಿದ್ರು, ಸಿದ್ದರಾಮಯ್ಯನವರ ಪರವಾಗಿ ಹೇಳಿಕೆಗಳನ್ನು ಕೊಡ್ತಿದ್ರು, ಅವ್ರದ್ದೇ ಕ್ಷೇತ್ರದಲ್ಲಿ ಮೈನಸ್ ಇದೆ. ಗುಬ್ಬಿ ಶ್ರೀನಿವಾಸ್ JDSಯಿಂದ ಕಾಂಗ್ರೆಸ್ ಬಂದಿದ್ದರು, ಅಲ್ಲಿ ಮೈನಸ್ ಇದೆ. ತುಮಕೂರು ಗ್ರಾಮಾಂತರ ಪ್ಲಸ್ ಇದೆ. ಬಟ್ ಬಸವರಾಜ್ ಅವರ ಕ್ಷೇತ್ರದಲ್ಲಿ ಭಾಳ ಕಡಿಮೆ ಅಂತ, ತುಂಬ ಕಡಿಮೆ ಜೊತೆಗೆ ನಗರ ಪ್ರದೇಶ. ಆದರೆ ನಂಗನ್ಸುತ್ತೆ ಅಲ್ಲಿ
ಒಬ್ಬರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಇದ್ರು ರಜಿತ್ ಗೋವಿಂದಯ್ಯ, ನನಗೆ ನೆನಪಿರೋ ಪ್ರಕಾರ ಗೋವಿಂದಯ್ಯ ಈ ತೀರ್ಥಯಾತ್ರೆ ಭಾಳ ಮಾಡಿಸ್ತಿದ್ರು ಅವರು ಕಾಂಗ್ರೆಸ್ಸಿಗೆ ಹೋದರು. ಜೆ ಡಿ ಎಸ್ನ ಕಾಯಂ ನಿಲ್ಲುವ ಕ್ಯಾಂಡಿಡೇಟ್ ಕಾಂಗ್ರೆಸ್ಗೆ ಹೋಗಿದ್ದರಿಂದ ಮತ್ತು ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಅದು. ಅಲ್ಲಿ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟನ್ನು ಕೊಡುತ್ತೆ. ಯಾಕಂದರೆ ಮುಸ್ಲಿಂ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಕ್ಷೇತ್ರ ತುಮಕೂರು ನಗರ. ತುರುವೇಕೆರೆ, ಈಗ ತಿಪ್ಟೂರು, ಚಿಕ್ಕನಾಯಕನಹಳ್ಳಿ ಜೆ ಡಿ ಎಸ್ ಸ್ಟ್ರಾಂಗ್ ಇರ್ತಕ್ಕಂಥ ಕ್ಷೇತ್ರಗಳು. ಅಲ್ಲಿ ಸೋಮಣ್ಣ ಅವರಿಗೆ ದೊಡ್ಡ ಲೀಡ್ ಸಿಕ್ಕಿದೆ. ಒಂದು ಆಮ್ಲಜನಕ ಸಿಕ್ಕಂಗೆ ಸೋಮಣ್ಣ ಅವ್ರಿಗೆ. ಡೆಫಿನೆಟ್ಲಿ. ಆಮೇಲೆ ಚುನಾವಣೆ ಹತ್ತಿರ ಬರೋದಕ್ಕಿಂತ ಮುಂಚೆ ಸಂಬಂಧಗಳನ್ನು ಸರಿ ಮಾಡ್ಕೊಂಡ್ರು. ಯಡಿಯೂರಪ್ಪನವ್ರ ಮನೆಗೆ ಹೋಗಿ ವಿಜೇಂದ್ರರನ್ನ ಭೇಟಿಯಾಗಿ, ಮತ್ತು ಯಡಿಯೂರಪ್ಪನವರು ಅವರಿಗೆ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಯಾವ ವಿರೋಧವನ್ನು ಮಾಡಲಿಲ್ಲ. ಹೌದು, ಮಾಧುಸ್ವಾಮಿ ವಿರೋಧದ ಮಾಧುಸ್ವಾಮಿ ವಿರೋಧ ಅಂದರೆ ಮಾಧುಸ್ವಾಮಿ ಚಿಕ್ಕನಾಯಕನಹಳ್ಳಿಯಲ್ಲಿಯೇ ಅವ್ರಿಗೆ ದೊಡ್ಡ 6409 ಲೀಡ್ ಬಂದಿದೆ. ದೊಡ್ಡ ಲೀಡ್ ಅಲ್ಲ, ಬಟ್ ಲೀಡ್ ಬಂತು. ಮಾಧುಸ್ವಾಮಿ ವಿರೋಧದ ಹೊರತಾಗಿಯೂ ಆ ಲೀಡ್ ಬಂದಿದೆ. ಎಸ್, ಮಾಧುಸ್ವಾಮಿ ಎಲ್ಲ 5 ವರ್ಷ ಶಾಸಕರಾಗಿದ್ದರು, ಸಚಿವರಾಗಿದ್ದರು. ಬಟ್ ಸುರೇಶ್ ಬಾಬು ಏನು ಜೆ ಡಿ ಎಸ್ನಲ್ಲಿದ್ದಾರೆ, ಇಸ್ ಅ ಕುರುಬ ಕ್ಯಾಂಡಿಡೇಟ್. ಜೆ ಡಿ ಎಸ್ ಕುಮಾರಸ್ವಾಮಿಗೆ ಭಾಳ ಆಪ್ತರು. ಅವರು ಸೋಮಣ್ಣ ಪರವಾಗಿ ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ. ನನಗನ್ಸೋದು 8 ಕ್ಷೇತ್ರಗಳಲ್ಲಿ ಸೋಮಣ್ಣ ಅವ್ರದ್ದು ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ ಈ ಬಾರಿ. ಅದು ಏನೋ ಲೆಕ್ಕಾಚಾರ ಹಾಕ್ಕೊಂಡು ಕಾಂಗ್ರೆಸ್ನವರು ತುಮಕೂರು ಮತ್ತು ಚಿತ್ರದುರ್ಗಗಳನ್ನು, ಅಂದರೆ ಗೆದ್ದಿರುವ ಕ್ಷೇತ್ರಗಳ ಹೊರತಾಗಿ ತುಮಕೂರು ಚಿತ್ರದುರ್ಗ ಡೆಫಿನೆಟ್ಲಿ ಗೆಲ್ಲುವ ಕ್ಷೇತ್ರಗಳ ಪಟ್ಟಿಗೆ ಇಟ್ಕೊಂಡಿದ್ರು. ಅಜಿತ್ ಅವ್ರಿಗೆ ಕಳೆದ ಬಾರಿ ನಾನು ಹೇಳ್ತಿದ್ದೆ ಚಿತ್ರದುರ್ಗ ಹೇಳಲಾರೆ, ಬಟ್ ಅದು ಹೆಂಗೆ ನೀವು ತುಮಕೂರು ನಿಮ್ಮ ಪಟ್ಟಿಗೆ ಇಟ್ಕೊಂಡಿರಿ ಅಂತ ನಾನು ಆಶ್ಚರ್ಯದಿಂದ ಕೇಳ್ತಾ ಇದ್ದೆ. ಅಜಿತ್, ಕಳೆದ ಬಾರಿ ಅವರು ಚಾಮರಾಜನಗರದಲ್ಲಿ ಗೆದ್ದು ಬಿಡೋರೇನೋ. ಈ ಬಿ ಜೆ ಪಿ ಹೈಕಮಾಂಡ್ನವರು ಅಥವಾ ಕೆಲ ನಾಯಕರು ಇಲ್ಲ ನೀವು ವರುಣಕ್ಕೂ ನಿಂತ್ಕೊಳ್ಳಿ ಅಂತ ಹೇಳಿದರು. ಈ ವರುಣಾದಲ್ಲಿ ನಿಂತ್ಕೊಂಡಿದ್ದಾರೆ, ಇಲ್ಯಾಕೆ ಓಟ್ ಕೊಡೋದು ಅಂತ ಇಲ್ಲಿನವರು. ಸಿದ್ದರಾಮಯ್ಯ ಬಿಟ್ಟು ನಿಮಗೆ ಯಾಕೆ ಓಟ್ ಕೊಡ್ಬೇಕಂತ ವರುಣಾದವರು 2 ಕಡೆ ಸೋತು ಹೋದರು. ಬಟ್ ಈ ಬಾರಿ ಅವರು ತುಮಕೂರು ಆಯ್ಕೆ ಮಾಡಿಕೊಂಡು ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿಯನ್ನು ತೆಗೆದುಕೊಂಡು, ಗೋವಿಂದರಾಜನಗರದಲ್ಲಿ ಬಿಟ್ಟು ಬೇರೆ ಕಡೆ ಹೋಗಿ ಕಣ್ಣೀರು ಹಾಕಿ ಎಲ್ಲವೂ ಆದ ನಂತರ ಸೋಮಣ್ಣ ಅವ್ರಿಗೊಂದು ಒಳ್ಳೆ ವಿಕ್ಟ್ರಿ ತುಮಕೂರಿನಲ್ಲಿ ದೊರೆತಿದೆ. ಇನ್ನು 6 ಕ್ಷೇತ್ರಗಳ ಉಳಿದು ಚರ್ಚೆ ಮಾಡೋದಕ್ಕೆ ನಾಳೆ ಸಂಜೆ 6ರಿಂದ 8 ಗಂಟೆ ತನಕ ಇನ್ನು 6 ಕ್ಷೇತ್ರಗಳು. ಇದರೊಂದಿಗೆ ಕರಾವಳಿ ಇದೆ. ಹೌದು, ಕರಾವಳಿ, ಉತ್ತರ ಕನ್ನಡ, ಇಂಟ್ರೆಸ್ಟಿಂಗ್ ಇದಾವೆಲ್ಲ. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.